ಇನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕ ಬೈರತಿ ಬಸವರಾಜ್ ಬಂಧನ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಸದ್ಯಕ್ಕೀಗ ಏರ್ಪೋರ್ಟ್ನಲ್ಲಿ ಸಿಐಡಿಯ ಒಂದು ಟೀಮ್ ಬೀಡು ಬಿಟ್ಟಿದೆ. ಯಾಕಂದರೆ ಅವರು ಎಲ್ಲಿಂದಲೂ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿದೆ ಮಾಹಿತಿ ಸಿಐಡಿ ಅಧಿಕಾರಿಗಳಿಗೆ. ಸೊ ಹಾಗಾಗಿ ಏರ್ಪೋರ್ಟ್ನಲ್ಲಿದ್ದಾರೆ. ಬೈರತಿ ಬಸವರಾಜ್ ಏರ್ಪೋರ್ಟ್ಗೆ ಬರ್ತಾರೆ ಅನ್ನುವಂಥ ಒಂದು ಸೂಚನೆ, ಆ ಮಾಹಿತಿ ಇರೋ ಬೆನ್ನಲ್ಲೇ KAB ಏರ್ಪೋರ್ಟ್ನಲ್ಲಿ ಈಗ ಸಿಐಡಿ ಟೀಮ್ ಕಾದು ಕುಳಿತಿದೆ. ಬಹುಶಃ ಸರೆಂಡರ್ ಆಗೋ ಮುನ್ನಾನೇ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಸಿಐಡಿ ಅಧಿಕಾರಿಗಳು ಅಂದ್ಕೊಂಡಿದ್ದಾರೆ. ಅಥವಾ ಅವರಾಗೆ ಬಂದು ಸರೆಂಡರ್ ಆಗ್ತಾರಾ ಅಥವಾ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರಾ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ. ಒಟ್ನಲ್ಲಿ ಮರ್ಡರ್ ಕೇಸ್ನಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಯಾವುದೇ ಆಯ್ಕೆ ಈಗ ಉಳಿದಿಲ್ಲ. ಯಾಕಂದರೆ ಹೈಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಇವಾಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದ್ದೇನು, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜು ಬಂಧನ ಫಿಕ್ಸ್. ಸುಪ್ರೀಂ ಕೋರ್ಟ್ನಲ್ಲೂ ಸಿಗದ ಜಾಮೀನು, ಯಾವುದೇ ಕ್ಷಣದಲ್ಲೂ ಬಂಧನ. ಸೈಟ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಡೆದ ವಿಜಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜು ಬಂಧನ ಫಿಕ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ನಿರಾಕರಿಸಿದ ಬೆನ್ನಿಗೆ ಸಿಐಡಿ ಪೊಲೀಸರು ಅಥವಾ ಕೋರ್ಟ್ ಮುಂದೆ ಬೈರತಿ ಬಸವರಾಜು ಶರಣಾಗಲಿದ್ದಾರೆ. ತನಿಖೆ ವೇಳೆ ಆರೋಪಿ ಜಗ್ಗ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಬೈರತಿ ಬಸವರಾಜು ಹೇಳಿದ ಸುಳ್ಳುಗಳೇ ಅವರನ್ನ ಇವತ್ತು ಜೈಲಿನ ಬಾಗಿಲಿಗೆ ತಳ್ಳಿವೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ ಬೈರತಿ ಬಸವರಾಜು ಪರ ಹಿರಿಯ ವಕೀಲ ಮುಕುಲ್ ರೋಟಗಿ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ವಾದ ಮಂಡಿಸಿದ್ರು. ಶಾಸಕ ಬೈರತಿ ಬಸವರಾಜು ಪರ ಮುಕುಲ್ ರೋಟಗಿ ವಾದ ಮಂಡಿಸಿದ್ರು. ಬೈರತಿ ಬಸವರಾಜು 4 ಬಾರಿ ಶಾಸಕರಾಗಿದ್ದಾರೆ. ಅವರ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಇಲ್ಲ, ರಾಜಕೀಯ ಪ್ರೇರಿತವಾಗಿ ಕೇಸ್ ದಾಖಲಿಸಿ ಟಾರ್ಗೆಟ್ ಮಾಡಲಾಗಿದೆ ಅಂದ್ರು. ಮುಕುಲ್ ರೋಟಗಿ ವಾದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಿಜೆಐ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ಮಲ್ಯ ಬಗ್ಜಿ, ನಿಮ್ಮ ವಾದ ಒಪ್ಪಬಹುದಿತ್ತು, ಆದ್ರೆ ಕೊಲೆ ಆರೋಪಿ ಜಗ್ಗ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹಾರಿಕೆಯ ಉತ್ತರ ನೀಡಿದ್ದೀರಿ. ಆದ್ರೆ ನಿಮ್ಮ ಅವನ ನಡುವೆ ಮೊಬೈಲ್ ಸಂಭಾಷಣೆಯ ಸಿಡಿಆರ್ ಇದೆ, ಪರಿಚಿತರು ಅನ್ನೋದಕ್ಕೆ ದಾಖಲೆಗಳಿದೆ. ಸಾಮಾನ್ಯವಾಗಿ ಇಂಥವರಿಗೆ ರಾಜಕಾರಣಿಗಳ ರಕ್ಷಣೆ ಇರುತ್ತೆ ಅಂದ್ರು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸ್ತಾ ಇದ್ದಾಗೆ ಬೈರತಿ ಬಸವರಾಜು ಪರ ವಕೀಲರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಿಂಪಡೆದು ತನಿಖೆಗೆ ಒಳಪಡೋದಾಗಿ ತಿಳಿಸಿದ್ರು. ಅದಕ್ಕೆ ಅನುಮತಿ ನೀಡಿ ಅರ್ಜಿಯನ್ನ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ಬಂಧನದ ಬಳಿಕ ನಿಯಮಿತ ಜಾಮೀನು ಅರ್ಜಿ ಸಲ್ಲಿಸಿದ್ರೆ ಶೀಘ್ರ ವಿಚಾರಣೆ ನಡೆಸೋದಕ್ಕೆ ಸೂಚಿಸಿದೆ. ಹೀಗಾಗಿ ಶಾಸಕ ಬೈರತಿ ಬಸವರಾಜುಗೆ ಸದ್ಯ ಪೊಲೀಸರು ಅಥವಾ ಕೋರ್ಟ್ ಮುಂದೆ ಶರಣಾಗೋದನ್ನ ಬಿಟ್ರೆ ಬೇರೆ ಆಯ್ಕೆಯೇ ಇಲ್ಲದಂತಾಗಿದೆ. ಶರಣಾಗದೆ ಹೋದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಶಾಸಕ ಬೈರತಿ ಬಸವರಾಜು ಬಂಧನ ಆಗೋದು ಪಕ್ಕಾ ಆಗಿದೆ. ದೆಹಲಿಯಿಂದ ಮಹೇಶ್ ಜೊತೆ ರಮೇಶ್, TV9 ಬೆಂಗಳೂರು.